ನಮಸ್ಕಾರ. ಪಂಚಸ್ ಮತ್ತು ಟೈಪ್ಸ್ ಆಫ್ ಪಂಚಸ್ ಕುರಿತ ಈ ತರಗತಿಗೆ ನಿಮಗೆ ಸ್ವಾಗತ. ನಾವು ತರಗತಿಯನ್ನ ಪ್ರಾರಂಭಿಸೋಣ. ಈ ಸೆಷನ್ನ ಉದ್ದೇಶಗಳನ್ನು ನೋಡೋಣ. ಈ ಸೆಷನ್ನ ಕೊನೆಯಲ್ಲಿ ನಿಮಗೆ ಇದು ಸಾಧ್ಯವಾಗುತ್ತದೆ: ಪಂಚ್ಗಳ ಅನ್ವಯವನ್ನು ತಿಳಿಸಿ, ವಿವಿಧ ಟೈಪ್ಗಳ ಪಂಚ್ಗಳನ್ನು ಗುರುತಿಸಿ, ಪಂಚನ್ನು ಸರಿಯಾಗಿ ಬಳಸುವುದು ಹೇಗೆ, ಪಂಚ್ಗಳನ್ನು ಶಾರ್ಪ್ ಮಾಡುವುದು ಮತ್ತು ಮೇಂಟೈನ್ ಮಾಡುವುದು. ಪಂಚ್ಗಳು ಹಾರ್ಡನ್ಡ್ ಮೆಟಲ್ನಿಂದ ಮಾಡಲ್ಪಟ್ಟ ಹ್ಯಾಂಡ್ ಟೂಲ್ಗಳಾಗಿವೆ. ಒಂದು ತುದಿಯಲ್ಲಿ ಪಾಯಿಂಟಿ ಟಿಪ್ ಮತ್ತು ಇನ್ನೊಂದು ತುದಿಯಲ್ಲಿ ಡಲ್ಡ್ ಎಂಡ್ ಅನ್ನು ಒಳಗೊಂಡಿರುತ್ತದೆ. ಇದನ್ನು ಹ್ಯಾಮರ್ನಂತಹ ಇತರ ಟೂಲ್ಗಳೊಂದಿಗೆ ಹೆಚ್ಚಾಗಿ ಬಳಸಲಾಗುತ್ತದೆ. ಪಂಚ್ಗಳನ್ನು ಇದಕ್ಕಾಗಿ ಬಳಸಲಾಗುತ್ತದೆ: ಮೆಟಲ್ಗಳ ವಿಟ್ನೆಸ್ ಮಾರ್ಕ್ ಮಾಡುವುದು, ಹೋಲ್ಗಳನ್ನು ಡ್ರಿಲ್ ಮಾಡಲು ಸೆಂಟರಿಂಗ್ ಡ್ರಿಲ್ ಬಿಟ್ಗಳನ್ನು ನಿರ್ವಹಿಸಿ, ಲೆದರ್, ಪೇಪರ್, ರಬ್ಬರ್ ಮತ್ತು ಇತರ ಮೆಟೀರಿಯಲ್ಗಳಲ್ಲಿ ಹೋಲ್ಗಳನ್ನು ಪಂಚ್ ಮಾಡಿ, ಪಿನ್ಗಳು ಅಥವಾ ರಿವೆಟ್ಗಳನ್ನು ಡ್ರೈವ್ ಮಾಡಿ, ಹೋಲ್ಗಳ ಸ್ಥಳವನ್ನು ಅಲೈನ್ ಮಾಡಿ ಮತ್ತು ವರ್ಗಾಯಿಸಿ, ಹೋಲ್ಗಳಿಂದ ಪಿನ್ಗಳನ್ನು ಫ್ರೀ ಫ್ರೋಸನ್ ಮಾಡಿ ಮತ್ತು ಸ್ಪೆಷಲ್ ಪಂಚ್ಗಳನ್ನು ಇತರ ಬಳಕೆಗಳಿಗಾಗಿ ವಿನ್ಯಾಸಗೊಳಿಸಲಾಗಿದೆ. ಪಂಚ್ ಟೂಲ್ಗಳನ್ನು ಸಾಮಾನ್ಯವಾಗಿ ಹಾಲೋ ಮತ್ತು ಸಾಲಿಡ್ ಪಂಚ್ಗಳಾಗಿ ವರ್ಗೀಕರಿಸಲಾಗುತ್ತದೆ. ಹಾಲೋ ಪಂಚ್ಗಳು ಸರ್ಕ್ಯುಲರ್ ಕಟಿಂಗ್ ಎಡ್ಜ್ ಅನ್ನು ಹೊಂದಿರುತ್ತವೆ ಮತ್ತು ಅವುಗಳ ಕಟಿಂಗ್ ಡಯಾಮೀಟರ್ ಪ್ರಕಾರ ಸೈಜ್ ಹೊಂದಿರುತ್ತವೆ. ಹಾಲೋ ಪಂಚ್ಗಳು ಹಾಲೋ ಇಂಟೀರಿಯರ್ ಅನ್ನು ಹೊಂದಿರುತ್ತವೆ ಮತ್ತು ಸರ್ಫೇಸ್ ಅನ್ನು ಪಂಚ್ ಮಾಡುವ ಮೂಲಕ ವರ್ಕ್ ಪೀಸ್ನಲ್ಲಿ ಹೋಲ್ಗಳನ್ನು ರಚಿಸಲು ಬಳಸಲಾಗುತ್ತದೆ. ಹಾಲೋ ಪಂಚ್ಗಳನ್ನು ಟೂಲ್ ಕಾರ್ಬನ್ ಸ್ಟೀಲ್ನಿಂದ ತಯಾರಿಸಲಾಗುತ್ತದೆ. ಹಾರ್ಡನಿಂಗ್ಗಾಗಿ ಹೀಟ್ ಟ್ರೀಟ್ ಮಾಡಲಾಗುತ್ತದೆ. ಗ್ಯಾಸ್ಕೆಟ್ಗಳನ್ನು ಕತ್ತರಿಸಲು ಮತ್ತು ಲೆದರ್, ಕ್ಯಾನ್ವಾಸ್, ಪೇಪರ್ ಮತ್ತು ಮೆಟಲ್ನಲ್ಲಿ ಹೋಲ್ಗಳನ್ನು ಕತ್ತರಿಸಲು ಹಾಲೋ ಪಂಚ್ಗಳನ್ನು ತಯಾರಿಸಲಾಗುತ್ತದೆ. ಸಾಲಿಡ್ ಪಂಚ್ಗಳನ್ನು ಇದಕ್ಕಾಗಿ ಬಳಸಲಾಗುತ್ತದೆ: ಮೆಟೀರಿಯಲ್ಗಳನ್ನು ವಿಟ್ನೆಸ್ ಮಾರ್ಕ್ ಮಾಡಲು, ಸ್ಟ್ರೈಟ್ ಅಥವಾ ಟೇಪರ್ಡ್ ಪಿನ್ಗಳನ್ನು ಹೊರತೆಗೆಯಲು, ಹೋಲ್ಗಳನ್ನು ಡ್ರಿಲ್ ಮಾಡಲು ಮೆಟಲ್ ಅನ್ನು ಮಾರ್ಕ್ ಮಾಡಲು, ಮೆಟಲ್ನ ವಿವಿಧ ಸೆಕ್ಷನ್ಗಳಲ್ಲಿ ಹೋಲ್ಗಳನ್ನು ಅಲೈನ್ ಮಾಡಲು ಮತ್ತು 3 mm ದಪ್ಪವಿರುವ ಮೆಟಲ್ನಲ್ಲಿ ಕೈಯಿಂದ ಹೋಲ್ಗಳನ್ನು ಪಂಚ್ ಮಾಡಲು. ಸಾಲಿಡ್ ಪಂಚ್ಗಳ ವಿವಿಧ ಟೈಪ್ಗಳು: ಪ್ರಿಕ್ ಪಂಚ್. ಮೆಟಲ್ ಮೇಲೆ ಪಾಯಿಂಟ್ ರೆಫರೆನ್ಸ್ ಮಾರ್ಕ್ಗಳನ್ನು ಇರಿಸಲು ಇದು ಉಪಯುಕ್ತವಾಗಿದೆ. ಪ್ರಿಕ್ ಪಂಚ್ಗಳ ಟಿಪ್ ಅನ್ನು 30 ಡಿಗ್ರಿ ಆಂಗಲ್ಗೆ ಗ್ರೈಂಡ್ ಮಾಡಲಾಗುತ್ತದೆ. ಮೆಟಲ್ನಲ್ಲಿ ಲಾರ್ಜ್ ಇಂಡೆಂಟೇಷನ್ ಮಾಡುವಾಗ ಸೆಂಟರ್ ಪಂಚ್ ಉಪಯುಕ್ತವಾಗಿದೆ. ಸೆಂಟರ್ ಪಂಚ್ನ ಟಿಪ್ ಅನ್ನು 90 ಡಿಗ್ರಿ ಆಂಗಲ್ಗೆ ಗ್ರೈಂಡ್ ಮಾಡಲಾಗುತ್ತದೆ. ಸೆಂಟರ್ ಪಂಚ್ಗಳನ್ನು ಸಾಮಾನ್ಯವಾಗಿ ಮಾರ್ಕ್ ಮಾಡಲು ಮತ್ತು ಡ್ರಿಲ್ ಮಾಡಬೇಕಾದ ಹೋಲ್ಗಳನ್ನು ಪ್ರಾರಂಭಿಸಲು ಬಳಸಲಾಗುತ್ತದೆ. ಡಾಟ್ ಪಂಚ್ ಎನ್ನುವುದು ಸೆಂಟರ್ ಪಂಚ್ನ ಲೈಟರ್ ಮತ್ತು ಥಿನ್ನರ್ ವರ್ಷನ್ ಆಗಿದೆ ಮತ್ತು ಇದನ್ನು ಮೂಲತಃ ಅದೇ ಕೆಲಸಕ್ಕಾಗಿ ಬಳಸಲಾಗುತ್ತದೆ. ಆದಾಗ್ಯೂ ಉತ್ಪತ್ತಿಯಾಗುವ ಡಾಟ್ ಚಿಕ್ಕದಾಗಿರುವುದರಿಂದ ಇದು ಹೆಚ್ಚು ನಿಖರವಾಗಿದೆ. ಅವು ಶಾರ್ಪರ್ ಪಾಯಿಂಟ್ ಅನ್ನು ಹೊಂದಿದ್ದರೂ 60 ಡಿಗ್ರಿಗಳಿಗೆ ಗ್ರೈಂಡ್ ಮಾಡಲಾಗುತ್ತದೆ. ಡ್ರೈವ್ ಪಂಚ್. ಡ್ರೈವ್ ಪಂಚ್ ಒಂದು ರೀತಿಯ ಪಂಚ್ ಟೂಲ್ ಆಗಿದ್ದು, ಅದು ಯಾವುದೇ ಪಾಯಿಂಟಿ ಎಡ್ಜ್ಗಳನ್ನು ಹೊಂದಿರುವುದಿಲ್ಲ. ಬದಲಾಗಿ ಹಾನಿಗೊಳಗಾದ ರಿವೆಟ್ಗಳು, ಬೋಲ್ಟ್ಗಳು ಮತ್ತು ಪಿನ್ಗಳನ್ನು ಹೊರತೆಗೆಯಲು ಸೂಕ್ತವಾದ ಫ್ಲಾಟ್ ಫೇಸ್ ಅನ್ನು ಹೊಂದಿರುತ್ತದೆ. ಡ್ರೈವ್ ಪಂಚ್ನ ಸೈಜ್ ಅನ್ನು ಅದರ ಫೇಸ್ ಅಗಲದಿಂದ ವ್ಯಾಖ್ಯಾನಿಸಲಾಗುತ್ತದೆ. ಉದಾಹರಣೆಗೆ 1/8 ಇಂಚ್ ಅಥವಾ 1/4 ಇಂಚ್. ಸ್ಟ್ರೈಟ್ ಶಾಂಕ್ನೊಂದಿಗೆ ಡ್ರೈವ್ ಪಂಚ್ ಅನ್ನು ಡ್ರಿಫ್ಟ್ ಪಿನ್ ಅಥವಾ ಡ್ರಿಫ್ಟ್ ಪಂಚ್ ಎಂದು ಕರೆಯಲಾಗುತ್ತದೆ. ಡ್ರಿಫ್ಟ್ ಪಂಚ್ಗಳನ್ನು ಡ್ರಿಫ್ಟ್ ಪಿನ್ಗಳು ಎಂದು ಕರೆಯಲಾಗುತ್ತದೆ ಮತ್ತು ಮೆಟಲ್ ಪಾರ್ಟ್ಗಳನ್ನು ಒಟ್ಟಿಗೆ ಬೋಲ್ಟ್ ಮಾಡುವ ಅಥವಾ ರಿವೆಟ್ ಮಾಡುವ ಮೊದಲು
ಹೋಲ್ಗಳನ್ನು ಅಲೈನ್ ಮಾಡಲು ಬಳಸಲಾಗುತ್ತದೆ. ಇದರಿಂದಾಗಿ ಫ್ಯಾಸನರ್ಗಳನ್ನು ಸರಿಯಾಗಿ ಇನ್ಸರ್ಟ್ ಮಾಡಬಹುದು. ಟ್ರಾನ್ಸ್ಫರ್ ಪಂಚ್. ಟೆಂಪ್ಲೇಟ್ನಿಂದ ವರ್ಕ್ಪೀಸ್ಗೆ ಹೋಲ್ಗಳ ಸ್ಥಳವನ್ನು ವರ್ಗಾಯಿಸಲು ಬಳಸಲಾಗುತ್ತದೆ. ಎಜೆಕ್ಟರ್ ಪಿನ್ ಪಂಚ್. ಎಜೆಕ್ಟರ್ ಪಂಚ್ಗಳು ಮೆಕ್ಯಾನಿಕಲ್ ಸಾಧನಗಳಾಗಿವೆ. ಇವುಗಳನ್ನು ಮೆಟೀರಿಯಲ್ ಅನ್ನು ನಾಕ್ಔಟ್ ಮಾಡಲು ಅಥವಾ ಪ್ರೆಸ್ಸಿಂಗ್ ಅಥವಾ ಸ್ಟ್ಯಾಂಪಿಂಗ್ ಆಪರೇಷನ್ ನಂತರ ಪಾರ್ಟ್ಗಳನ್ನು ಎಜೆಕ್ಟ್ ಮಾಡಲು ವಿನ್ಯಾಸಗೊಳಿಸಲಾಗಿದೆ. ಮಾರ್ಕಿಂಗ್ ಪಂಚ್. ಮಾರ್ಕಿಂಗ್ ಪಂಚ್ಗಳನ್ನು ಮೆಟೀರಿಯಲ್ ಅಥವಾ ವರ್ಕ್ಪೀಸ್ನ ಸರ್ಫೇಸ್ನಲ್ಲಿ ಎಂಬೋಸ್ ಅಥವಾ ನಿರ್ದಿಷ್ಟ ಟೆಕ್ಸ್ಚರ್ ಅನ್ನು ರಚಿಸಲು ಬಳಸುವ ಪಂಚ್ಗಳು ಎಂದು ಕರೆಯಲಾಗುತ್ತದೆ. ಪೈಲಟ್ ಪಂಚ್. ಪೈಲಟ್ ಪಂಚ್ಗಳು ಇನ್ನರ್ ಪಿನ್ ಅನ್ನು ಹೊಂದಿದ್ದು ಅಸ್ತಿತ್ವದಲ್ಲಿರುವ ಹೋಲ್ಗೆ ಪಂಚ್ ಅನ್ನು ಅಲೈನ್ ಮಾಡಲು ಅಥವಾ ಲಾರ್ಜರ್ ಹೋಲ್ ಅನ್ನು ಕತ್ತರಿಸಲು ಔಟರ್ ಪಾಯಿಂಟ್ ಅನ್ನು ಅನುಮತಿಸುವುದಕ್ಕೆ ಬಳಸಲಾಗುತ್ತದೆ. ಸ್ಟ್ರೈಟ್ ಪಂಚ್. ಸ್ಟ್ರೈಟ್ ಪಂಚ್ಗಳನ್ನು ಮೆಟಲ್ ಶೀಟ್ಗಳು ಅಥವಾ ಲೆದರ್ ಅಥವಾ ಪ್ಲಾಸ್ಟಿಕ್ನಂತಹ ಇತರ ಶೀಟ್ ಮೆಟಲ್ಗಳ ಮೂಲಕ ಕತ್ತರಿಸಲು ಬಳಸುವ ಮೆಕ್ಯಾನಿಕಲ್ ಸಾಧನಗಳು ಎಂದು ಕರೆಯಲಾಗುತ್ತದೆ. ಲೆಟರ್ ಅಂಡ್ ನಂಬರ್ ಪಂಚಸ್. ಈ ಹಾರ್ಡನ್ಡ್ ಮತ್ತು ಟೆಂಪರ್ಡ್ ಸ್ಟೀಲ್ ಪಂಚ್ಗಳನ್ನು ವರ್ಕ್ ಮೇಲೆ ಅಗತ್ಯವಿರುವಂತೆ ಗುರುತಿಸುವ ಸಿಂಬಲ್ಗಳು, ಲೆಟರ್ಗಳು ಅಥವಾ ನಂಬರ್ಗಳನ್ನು ಸ್ಟ್ಯಾಂಪ್ ಮಾಡಲು ಬಳಸಲಾಗುತ್ತದೆ. ಆಟೋಮ್ಯಾಟಿಕ್ ಸೆಂಟರ್ ಪಂಚ್. ಈ ಉಪಕರಣವು ಸಾಮಾನ್ಯ ಸೆಂಟರ್ ಪಂಚ್ನಂತೆಯೇ ಅದೇ ಕಾರ್ಯವನ್ನು ನಿರ್ವಹಿಸುತ್ತದೆ, ಆದರೆ ಹ್ಯಾಮರ್ ಅಗತ್ಯವಿರುವುದಿಲ್ಲ. ಬೆಲ್ ಪಂಚ್. ಬೆಲ್ ಪಂಚ್ ಎನ್ನುವುದು ಮೆಕ್ಯಾನಿಕಲ್ ಸಾಧನವಾಗಿದ್ದು ಇದನ್ನು ಪಂಚಿಂಗ್ ಉದ್ದೇಶಗಳಿಗಾಗಿ ಬಳಸಲಾಗುತ್ತದೆ ಮತ್ತು ರೌಂಡ್ ಬಾರ್ ಮೆಟೀರಿಯಲ್ ಮೇಲೆ ನಿಖರವಾದ ಸೆಲ್ಫ್ ಸೆಂಟರ್ ಅನ್ನು ಹೊಂದಿದೆ ಎಂದು ತಿಳಿದುಬಂದಿದೆ. ವಿವಿಧ ಟೈಪ್ಗಳ ಪಂಚ್ಗಳನ್ನು ಸರಿಯಾಗಿ ಬಳಸುವುದು ಹೇಗೆ ಎಂದು ನಾವು ಕಲಿಯೋಣ. ಪಂಚ್ ಅನ್ನು ಉದ್ದೇಶಿಸಿರುವ ಮತ್ತು ವಿನ್ಯಾಸಗೊಳಿಸಿದ ಉದ್ದೇಶಕ್ಕಾಗಿ ಮಾತ್ರ ಬಳಸಿ. ಸಾಮಾನ್ಯವಾಗಿ ಸಾಲಿಡ್ ವರ್ಕ್ ಪೀಸ್ ಮೇಲೆ ಹೋಲ್ ಮತ್ತು ಆರ್ಕ್ ಸೆಂಟರ್ಗಳನ್ನು ವಿಟ್ನೆಸ್ ಮಾರ್ಕ್ ಮಾಡುವಾಗ ಸೆಂಟರ್ ಪಂಚ್ಗಳನ್ನು ಬಳಸಿ. ಸೆಂಟರ್ ಪಾಯಿಂಟ್ ಅನ್ನು ಸರಿಪಡಿಸಲು ಮಾರ್ಕ್ ಮಾಡುವ ನಿಮ್ಮ ಮೊದಲ ಪ್ರಯತ್ನವು ಇಂಟರ್ಸೆಕ್ಷನ್ನೊಂದಿಗೆ ನಿಖರವಾಗಿ ಹೊಂದಿಕೆಯಾಗದಿದ್ದರೆ ಪಂಚ್ ಅನ್ನು ಸೆಂಟರ್ ಕಡೆಗೆ ಆಂಗಲ್ ಮಾಡಿ ಮತ್ತು ಪುನಃ ಹೊಡೆಯಿರಿ. ಇದು ಪಂಚ್ ಮಾರ್ಕ್ ಅನ್ನು ನಿಖರವಾದ ಸೆಂಟರ್ಗೆ ಸರಿಸುತ್ತದೆ. ಟೂಲ್ ಅನ್ನು ಪರ್ಪೆಂಡಿಕ್ಯುಲರ್ ಆಗಿ ಹಿಡಿದುಕೊಂಡು ಮತ್ತೆ ಹೊಡೆಯುವ ಮೂಲಕ ಪಂಚ್ ಮಾರ್ಕ್ ಅನ್ನು ಸಹ ಸಮಾನಗೊಳಿಸಿ. ಸಾಮಾನ್ಯವಾಗಿ ಸಾಲಿಡ್ ವರ್ಕ್ ಪೀಸ್ನಲ್ಲಿ ಪ್ರೊಫೈಲ್ ಲೈನ್ಗಳನ್ನು ವಿಟ್ನೆಸ್ ಮಾರ್ಕ್ ಮಾಡುವಾಗ ಡಾಟ್ ಅಥವಾ ಪ್ರಿಕ್ ಪಂಚ್ಗಳನ್ನು ಬಳಸಿ. ಶೀಟ್ ಮೆಟಲ್ಗಳ ಮೇಲೆ ವಿಟ್ನೆಸ್ ಮಾರ್ಕ್ ಮಾಡುವಾಗ ಸೆಂಟರ್ ಪಂಚ್ಗಳನ್ನು ತಪ್ಪಿಸಿ. ಶೀಟ್ ಮೆಟಲ್ನಲ್ಲಿ ಹೋಲ್ಗಳನ್ನು ಮಾಡಲು ಯಾರೊಬ್ಬರೂ ಹೋಲ್ಗಳನ್ನು ಮಾಡಲು ಡ್ರಿಲ್ ಅನ್ನು ಬಳಸಬಹುದು, ಆದರೆ ಶೀಟ್ ಮೆಟಲ್ ಪಂಚ್ ಬಲವಾದ ಫಿಕ್ಸಿಂಗ್ ಅನ್ನು ಉತ್ಪಾದಿಸುತ್ತದೆ, ಅದು ಸ್ಕ್ರೂಗೆ ಹೆಚ್ಚಿನ ಬೆಂಬಲವನ್ನು ನೀಡುತ್ತದೆ. ಬ್ರಾಸ್ನಂತಹ ಸಾಫ್ಟ್ ಮೆಟಲ್ ಅನ್ನು ಮಾರ್ಕ್ ಮಾಡಲು ಯಾವಾಗಲೂ ಪ್ರಿಕ್ ಪಂಚ್ ಅನ್ನು ಮಾತ್ರ ಬಳಸಿ. ಪಂಚ್ ಮಾಡುವಾಗ ಪಂಚ್ ಅನ್ನು ಸರಿಸುಮಾರು ಮಧ್ಯದಲ್ಲಿ ಹಿಡಿದುಕೊಳ್ಳಿ. ಒಂದು ಕೈಯ ಬೆರಳುಗಳಿಂದ ಲಘುವಾಗಿ ತುದಿಯ ಬಳಿ ಕಿರುಬೆರಳಿನ ಬೆಂಬಲವನ್ನು ತೆಗೆದುಕೊಳ್ಳಿ. ಹೊಡೆಯಬೇಕಾದ ಪಿನ್ಗಾಗಿ ಮಾರ್ಕ್ ಮಾಡಬೇಕಾದ ಪಾಯಿಂಟ್ನಲ್ಲಿ ಅಥವಾ ಕತ್ತರಿಸಬೇಕಾದ ಹೋಲ್ನಲ್ಲಿ ಪಾಯಿಂಟ್ ಅನ್ನು ನೋಡಲು ಸಾಧ್ಯವಾಗುವಂತೆ ಆಂಗಲ್ನಲ್ಲಿ ಪಂಚ್ನ ಎಂಡ್ ಅನ್ನು ಇರಿಸಿ. ಇರಿಸಿದ ನಂತರ ಪಂಚ್ ಅನ್ನು ಸ್ಟ್ರೈಟ್ ಮಾಡಿ. ಇದರಿಂದ ಅದು ವರ್ಕ್ಗೆ ಪರ್ಪೆಂಡಿಕ್ಯುಲರ್ ಆಗಿರುತ್ತದೆ. ಪಂಚ್ ಪರ್ಪೆಂಡಿಕ್ಯುಲರ್ ಆಗಿರುವವರೆಗೆ ಹ್ಯಾಮರ್ನಿಂದ ಹೆಡ್ ಅನ್ನು ಹೊಡೆಯಬೇಡಿ. ಯಾವಾಗಲೂ ಪಂಚ್ಗೆ ಹ್ಯಾಮರ್ನಿಂದ ಹೊಡೆಯುವಾಗ ಸಿಂಗಲ್ ಹೆವಿ ಬ್ಲೋನಿಂದ ಹೊಡೆಯಿರಿ. ದಪ್ಪ ಮೆಟೀರಿಯಲ್ಸ್ಗಳಿಗೆ ಒಂದಕ್ಕಿಂತ ಹೆಚ್ಚು ಬ್ಲೋ ಬೇಕಾಗಬಹುದು. ಮೆಟಲ್ನಲ್ಲಿ ಹೋಲ್ಗಳನ್ನು ಪಂಚ್ ಮಾಡುವಾಗ ಸೆಂಟರ್ ಅನ್ನು ಮಾರ್ಕ್ ಮಾಡಲು
ಸೆಂಟರ್ ಅಥವಾ ಪ್ರಿಕ್ ಪಂಚ್ ಅನ್ನು ಬಳಸಿ. ಒಂದು ಜೊತೆ ಡಿವೈಡರ್ಗಳೊಂದಿಗೆ ಅಗತ್ಯವಿರುವ ಸರ್ಕಲ್ ಅನ್ನು ಸ್ಕ್ರೈಬ್ ಮಾಡಿ. ಪಂಚ್ನ ಸರಿಯಾದ ಸೈಜ್ ಮತ್ತು ಟೈಪ್ ಅನ್ನು ಆಯ್ಕೆ ಮಾಡಿ. ಸ್ಕ್ರೈಬ್ಡ್ ಸರ್ಕಲ್ ಮೇಲೆ ಪಂಚ್ ಅನ್ನು ಇರಿಸಿ ಮತ್ತು ಹೋಲ್ ಅನ್ನು ಕತ್ತರಿಸುವವರೆಗೆ ಹೆವಿ ಹ್ಯಾಮರ್ನಿಂದ ಹೆಡ್ ಅನ್ನು ಹೊಡೆಯಿರಿ. 6 mm ದಪ್ಪದ ಮೆಟಲ್ನಲ್ಲಿ ಹೋಲ್ಗಳನ್ನು ಪಂಚ್ ಮಾಡಲು ಪಂಚಿಂಗ್ ಮಷಿನ್ನಲ್ಲಿ ಸಾಲಿಡ್ ಪಂಚ್ ಮತ್ತು ಡೈ ಅನ್ನು ಬಳಸಿ. ಥಿನ್ ಶೀಟ್ ಮೆಟಲ್ ಮತ್ತು ಸಾಫ್ಟ್ ಮೆಟೀರಿಯಲ್ನಲ್ಲಿ ಹೋಲ್ಗಳಿಗಾಗಿ ಹಾಲೋ ಪಂಚ್ ಬಳಸಿ. ಕತ್ತರಿಸಿದ ನಂತರ ಪಂಚ್ನ ಎಡ್ಜ್ಗೆ ಹಾನಿಯಾಗದಂತೆ ಹಾಲೋ ಪಂಚ್ನೊಂದಿಗೆ ಹೋಲ್ಗಳನ್ನು ಕತ್ತರಿಸುವ ಮೊದಲು ವರ್ಕ್ನ ಅಡಿಯಲ್ಲಿ ವುಡ್ ಬ್ಲಾಕ್ ಅನ್ನು ಇರಿಸಿ. ಮಶ್ರೂಮ್ಡ್ ಹೆಡ್ ಅನ್ನು ಹೊಂದಿರುವ ಅಥವಾ ಅದರ ಪಾಯಿಂಟ್ ಅಥವಾ ಕಟಿಂಗ್ ಎಡ್ಜ್ ಮೊಂಡಾಗಿರುವ ಪಂಚ್ ಅನ್ನು ಎಂದಿಗೂ ಬಳಸಬೇಡಿ. ಹೋಲ್ಗಳನ್ನು ಲೈನ್ ಅಪ್ ಮಾಡಲು ಫ್ಯಾಸನರ್ಗಳೊಂದಿಗೆ ಅಂದರೆ ಅಲೈನಿಂಗ್ಗಾಗಿ ಯಾವಾಗಲೂ ಡ್ರಿಫ್ಟ್ ಪಂಚ್ಗಳನ್ನು ಬಳಸಿ ಮತ್ತು ಡ್ರೈವ್ ಪಿನ್ಗಳನ್ನು ಬಳಸಬೇಡಿ. ಹೋಲ್ನಿಂದ ಪಿನ್ಗಳು ರಿವೆಟ್ಗಳನ್ನು ಹೊರತೆಗೆಯಲು ಯಾವಾಗಲೂ ಡ್ರೈವ್ ಪಂಚ್ಗಳನ್ನು ಬಳಸಿ ಮತ್ತು ಡ್ರಿಫ್ಟ್ ಪಂಚ್ಗಳನ್ನು ಬಳಸಬೇಡಿ. ಪಂಚ್ಗಳನ್ನು ಹೇಗೆ ಕಾಳಜಿ ವಹಿಸುವುದು ಮತ್ತು ನಿರ್ವಹಿಸುವುದು ಎಂಬುದನ್ನು ನಾವು ಕಲಿಯೋಣ. ಪಂಚ್ಗಳ ಶಾರ್ಪನಿಂಗ್ ಮತ್ತು ರೀಶಾರ್ಪನಿಂಗ್ ಮಾಡುವುದು ಆಗಾಗ್ಗೆ ಗ್ರೈಂಡಿಂಗ್ ಅಗತ್ಯವಿರುತ್ತದೆ. ಪಂಚ್ ಅನ್ನು ಗ್ರೈಂಡ್ ಮಾಡಿ ಇದರಿಂದ ಅಂತ್ಯವು ಪಂಚ್ನ ಸೆಂಟರ್ ಲೈನ್ಗೆ ಅಗತ್ಯವಿರುವ ಆಂಗಲ್ನೊಂದಿಗೆ ಎಂಡ್ ಪರಿಪೂರ್ಣವಾಗಿ ಕೋನಿಕಲ್ ಆಗಿರುತ್ತದೆ. ಪೆಡೆಸ್ಟಲ್ ಗ್ರೈಂಡಿಂಗ್ ಮಷಿನ್ ಮೇಲೆ ಪಂಚ್ಗಳನ್ನು ರೀಶಾರ್ಪನ್ ಮಾಡುವಾಗ ವರ್ಕ್ ರೆಸ್ಟ್ ಮೇಲೆ ಪಂಚ್ ಇರಿಸಿ ಮತ್ತು ಅಬ್ರೆಸಿವ್ ವೀಲ್ ಮೇಲೆ ಪಂಚ್ನ ಎಂಡ್ ಅನ್ನು ಫೀಡ್ ಮಾಡಿ. ಸೆಂಟರ್ ಪಂಚ್ ಅನ್ನು ಶಾರ್ಪ್ ಅಥವಾ ರೀಶಾರ್ಪ್ ಮಾಡಲು ಗ್ರೈಂಡಿಂಗ್ ಫೇಸ್ಗೆ 45 ಡಿಗ್ರಿ ಆಂಗಲ್ನಲ್ಲಿ ಪಂಚ್ನ ಆಕ್ಸಿಸ್ ಅನ್ನು ಇರಿಸಿ. ವರ್ಕ್ ರೆಸ್ಟ್ ಮೇಲೆ ಪಂಚ್ ಇರಿಸಿ ಮತ್ತು ಅಬ್ರೆಸಿವ್ ವೀಲ್ ಮೇಲೆ ಪಂಚ್ನ ಎಂಡ್ ಅನ್ನು ಫೀಡ್ ಮಾಡಿ. ಡಾಟ್ ಪಂಚ್ ಅನ್ನು ಶಾರ್ಪ್ ಅಥವಾ ರೀಶಾರ್ಪ್ ಮಾಡಲು ಗ್ರೈಂಡಿಂಗ್ ಫೇಸ್ಗೆ 30 ಡಿಗ್ರಿ ಆಂಗಲ್ನಲ್ಲಿ ಪಂಚ್ನ ಆಕ್ಸಿಸ್ ಅನ್ನು ಇರಿಸಿ. ವರ್ಕ್ ರೆಸ್ಟ್ ಮೇಲೆ ಪಂಚ್ ಇರಿಸಿ ಮತ್ತು ಅಬ್ರೆಸಿವ್ ವೀಲ್ ಮೇಲೆ ಪಂಚ್ನ ಎಂಡ್ ಅನ್ನು ಫೀಡ್ ಮಾಡಿ. ಪ್ರಿಕ್ ಪಂಚ್ ಅನ್ನು ಶಾರ್ಪ್ ಅಥವಾ ರೀಶಾರ್ಪ್ ಮಾಡಲು ಗ್ರೈಂಡಿಂಗ್ ಫೇಸ್ಗೆ 15 ಡಿಗ್ರಿ ಆಂಗಲ್ನಲ್ಲಿ ಪಂಚ್ನ ಆಕ್ಸಿಸ್ ಅನ್ನು ಇರಿಸಿ. ಪರ್ಫೆಕ್ಟ್ ಕೋನಿಕಲ್ ಸರ್ಫೇಸ್ ಅನ್ನು ಪಡೆಯಲು ಗ್ರೈಂಡಿಂಗ್ ಸಮಯದಲ್ಲಿ ಪಂಚ್ ಅನ್ನು ತಿರುಗಿಸಿ. ಆಗಾಗ ಪಂಚ್ ಅನ್ನು ಲ್ಯೂಬ್ರಿಕೆಂಟ್ ಅಥವಾ ಕೂಲೆಂಟ್ನಲ್ಲಿ ಡಿಪ್ ಮಾಡಿ. ಫ್ಲಾಟ್ ನಿಕ್ ಫ್ರೀ ಎಂಡ್ ಪಡೆಯಲು ಅಗತ್ಯಕ್ಕಿಂತ ಹೆಚ್ಚಿನ ಮೆಟಲ್ ಅನ್ನು ಗ್ರೈಂಡ್ ಮಾಡಬೇಡಿ. ಶಾರ್ಪನಿಂಗಾಗಿ ಗ್ರೈಂಡಿಂಗ್ ವೀಲ್ ಸೈಡ್ ಫೇಸ್ಗಳ ವಿರುದ್ಧ ಎಂದಿಗೂ ಪಂಚ್ ಅನ್ನು ಹಿಡಿದುಕೊಳ್ಳಬೇಡಿ. ಗ್ರೈಂಡಿಂಗ್ ಮಾಡುವಾಗ ಕಾಟನ್ ವೇಸ್ಟ್ ಅಥವಾ ಬಟ್ಟೆಯಿಂದ ಪಂಚ್ ಅನ್ನು ಹಿಡಿಯಬೇಡಿ. ಪಂಚ್ಗಳನ್ನು ಗ್ರೈಂಡ್ ಮಾಡುವ ಮೊದಲು ಯಾವಾಗಲೂ ಸರಿಯಾದ ಪಿಪಿಇ ಅನ್ನು ಧರಿಸಿ. ಪಂಚ್ ಅನ್ನು ಬಳಸಿದ ನಂತರ ಅದನ್ನು ಸ್ವಚ್ಛಗೊಳಿಸಿ ಮತ್ತು ರಸ್ಟ್ ತಡೆಯಲು ಆಯಿಲ್ನ ಥಿನ್ ಫಿಲಮ್ ಅನ್ನು ಲೇಪಿಸಿ. ಶೆಲ್ಫ್, ರ್ಯಾಕ್ ಅಥವಾ ಇತರ ಸೂಕ್ತವಾದ ಸ್ಥಳದಲ್ಲಿ ಪಂಚ್ಗಳು ಮತ್ತು ಡೈಸ್ಗಳನ್ನು ಅವುಗಳ ಕಟಿಂಗ್ ಎಡ್ಜ್ಗಳಿಗೆ ಹಾನಿಯಾಗದಂತೆ ಎಚ್ಚರಿಕೆಯಿಂದ ಇರಿಸಿ. ದೀರ್ಘಕಾಲದ ಸ್ಟೋರೇಜ್ಗಾಗಿ ಹೋಲ್ ಪಂಚ್, ಪಾಯಿಂಟ್ಸ್ ಮತ್ತು ಕಟಿಂಗ್ ಎಡ್ಜಸ್ಗಳಿಗೆ ಥಿನ್ ಕೋಟ್ ಗ್ರೀಸ್ ಅನ್ನು ಲೇಪಿಸಿ ಮತ್ತು ಎಚ್ಚರಿಕೆಯಿಂದ ಸ್ಟೋರ್ ಮಾಡಿ. ನೆನಪಿಸಿಕೊಳ್ಳಲು ನಾವು ಕಲಿತಿರುವುದು: ಪಂಚ್ಗಳ ಅನ್ವಯವನ್ನು ತಿಳಿಸುವುದು, ವಿವಿಧ ಟೈಪ್ಗಳ ಪಂಚ್ಗಳನ್ನು ಗುರುತಿಸುವುದು, ಪಂಚ್ ಅನ್ನು ಸರಿಯಾಗಿ ಬಳಸುವ ಕ್ರಮ, ಪಂಚ್ಗಳನ್ನು ಶಾರ್ಪ್ ಮಾಡುವುದು ಮತ್ತು ಮೇಂಟೈನ್ ಮಾಡುವುದು. ಇದು ಪಂಚಸ್ ಮತ್ತು ಟೈಪ್ಸ್ ಆಫ್ ಪಂಚಸ್ ಕುರಿತ ಮಾಹಿತಿಯಾಗಿದೆ. ನೀವು ಎಲ್ಲ ಪರಿಕಲ್ಪನೆಗಳನ್ನು ಅರ್ಥ ಮಾಡಿಕೊಂಡಿದ್ದೀರಿ ಎಂದು ಭಾವಿಸುತ್ತೇನೆ. ಮುಂದಿನ ತರಗತಿಯಲ್ಲಿ ನಿಮ್ಮನ್ನ ಭೇಟಿ ಮಾಡ್ತೇನೆ.